ತೃಪ್ತಿಯ ಭಾವ ನಮ್ಮನ್ನು ಕಾಡುತ್ತೆ. ಇರೋದೊಂದು ಭಾನುವಾರನೂ ನೆಮ್ಮದಿಯಾಗಿ ಬಳಸೋಕ್ಕಾಗ್ತಿಲ್ಲ, ಸಂತೋಷ ಪಡೋಕ್ಕಾಗ್ತಿಲ್ಲ. ಯಾಕೆ ಓದ್ ಕಡೆ ಬಂದ್ ಕಡೆ ನೆಮ್ಮದಿ ಬೇಕಂದ್ರೆ ನಮ್ಮ ಮನಸ್ಸು ಚೆನ್ನಾಗಿರ್ಬೇಕಲ್ಲಂದ್ರಿ. ಯಾರ್ದೋ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತೀವಿ, ಅವ್ರು ಅಲ್ಲಿ ಹೋದಾಗ ಏನು ಮಾಡಬೇಕು, ಅವ್ರು ಎಷ್ಟು ಚೆನ್ನಾಗಿ ನಮ್ಗೆ ಕರೆದ್ರು, ಹೋದ ತಕ್ಷಣ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು, ಮತ್ತು ಬರ್ಬೇಕಾರೆ ಹೆಂಗೆ ಕಳಿಸ್ಕೊಟ್ರು, ಅಷ್ಟಲ್ವಾ ನೋಡ್ಕೊಂಬರ್ಬೇಕು. ಅದು ಬಿಟ್ಟು ಅವ್ರ ಮೇಲೆ ಸೋಫಾ ಸೆಟ್ ಹೆಂಗೈತೆ, ಆ ಅಮ್ಮನ ಕೂತ್ಕಲ್ಲಿ ಚೈನ್ ಎಷ್ಟೈತೆ, ಆ ಅಪ್ಪನ ಕೈಲಿ ಕಡಗ ಹೆಂಗೈತೆ, ಇವೆಲ್ಲ ನೋಡ್ಕೊಂತ ಕೂತ್ಕೊಂಡ್ಬಿಟ್ರೆ ನೆಮ್ಮದಿ ಹಾಳು ಮಾಡ್ಕೊಂಡ್ಬಿಡ್ತೇವೆ. ನಮಗೆ ದೊಡ್ಡ ಮನೆ ಗೊತ್ತು, ಎತ್ತರವಾದ ಕಾಂಪೌಂಡ್ ಗೊತ್ತು, ಅವ್ರ ಮೇಲೆ ಸ್ವಿಮ್ಮಿಂಗ್ ಪೂಲ್ ಅದೇ ಅಂತ ಗೊತ್ತು, ಈಜು ಹೊಡಿತಾವ್ರೆ ಅದು ಗೊತ್ತಿಲ್ಲ ನಮಗೆ. ಯಾಕೆಂದ್ರೆ ಅವರು ಗಂಡ ಕುಡ್ಕೊಂಬಂದು ಅಲ್ಲೂ ಈಜು ಹೊಡಿತಾವನೆ, ಹೆಂಡತಿ ಜನ ಜಗಳ ಆಡೋದಾಗದೆ. ಬರೀ ಲೌಕಿಕ ಹೊರ ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತೀವ್ರಿ. ಒಂದು ಪುಟ್ಟ ಮನೇಲಿ ಜಗಳ ಶುರುವಾದ್ರೆ ಆ ವಟಾರದೊಳಗಡೆ ಪಕ್ಕದ ಬೀದಿಗೂ ಕೇಳಿಸ್ತದೆ. ಈಗೆಲ್ಲ ಮನೆಗಳಲ್ಲಿ ಶಬ್ದ ಬಂದು ಈಚೆ ಕೇಳಿಸಲ್ಲ, ಅದಕ್ಕೆ ಅಲ್ಲೆಲ್ಲ ಮರ್ಡರ್ಗಳೇ ಆಗ್ಬಿಡ್ತಾವೆ. ಈಗ ಸೈಲೆಂಟ್ ಮರ್ಡರ್ ಮಾಡಕ್ ಬಿಡ್ತಾವೆ. ಕಾರಣ ಏನು ಗೊತ್ತಾ, ಜನರೊಂದಿಗೆ ಬೆರೆಯುವಂತ ಭಾವನೆನೇ ಇಲ್ಲ ರೀ. ಯಾರಾದ್ರೂ ಮೊದ್ಲಾರಾದ್ರೂ ಕಲಿಕೆರೆಗೆ ಬಾಡಿಗೆರು ಬಂದ್ರೆ ಎಲ್ಲ ಮಾತಾಡ್ಸ್ರು, ಯಾವ ಊರು ನೀವು, ಯಾವ ಕಡೆಯವ್ರು ನೀವು, ಎಲ್ಲಿಂದ ಬಂದ್ರಿ, ಎಲ್ಲ ಮಾತಾಡ್ಸ್ರು. ಈಗ ಹಂಗಿಲ್ಲ. ಯಾಕೆ ಅವ್ರ ಸವಾಸ ನಮಗೆ ಯಾರು ಗೊತ್ತು, ಯಾವ ಹುತ್ತಲ್ಲಿ ಯಾವ ಐತೆ ಯಾರು ಗೊತ್ತು ಅಂತ ಇವ್ರು ಶುರು ಮಾಡ. ಅವನು ಅನ್ಕೊಂಡವನೇ ಈ ಕಳ್ಳನ ಮಗ ಎಷ್ಟು ಮನೆ ಹಾಳು ಮಾಡಿ ಚೆನ್ನಾಗಿ ಅವನೇ ಅಂತ ಅವನು ಅನ್ಕೊಂಡವ. ಬರೀ ಅನುಮಾನದಲ್ಲಿ ಸಾಯ್ತೀವ್ರಿ. ಒಬ್ರಿಗೊಬ್ರು ಬಿಡಿಸಿ ಮಾತಾಡಿ ಸಮಸ್ಯೆ ಬಗೆಹರ್ಕೊಳಕ್ ನಿಂತಿಲ್ಲ. ನಾವು ಮಾತಾಡ್ಬಿಟ್ರೆ, ನಾವೆಲ್ಲ ಒಬ್ರಿಗೊಬ್ರು ಮಾತಾಡ್ಬಿಟ್ರೆ ನಮ್ಮಲ್ಲಿ ಗೊಂದಲ ಇಲ್ಲ. ನಾವ್ ಯಾವಾಗ ಅವ್ರು ಮಾತಾಡ್ಸೋದು ಬೇಡ ನಾವು ಅನ್ಕೊಂಡು, ನಾವು ಮಾತಾಡ್ಸೋದು ಬೇಡ ಅಂತ ಅವ್ರು ಅನ್ಕೊಂಡ್ರು, ಆವಾಗಲೇ ನಮ್ಮಲ್ಲಿ ಅನುಮಾನಗಳು ಉತ್ಪತ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗ್ತಾವ. ಮಕ್ಕಳಷ್ಟೇ, ಅವ್ರ ಸವಾಸಕ್ಕೆ ಹೋಗ್ಬೇಡ, ಅವ್ರ ಜೊತೆಗೆ ಹೋಗ್ಬೇಡ, ಇವ್ರ ಜೊತೆಗೆ ಹೋಗ್ಬೇಡ, ಅವ್ರು ಕೆಟ್ಟವರು, ಅವರೆಲ್ಲ ಕೆಟ್ಟವರು, ಅವರೆಲ್ಲ ಕೆಟ್ಟವರು ಕೆಟ್ಟವರು ಅಂತ ಬಿಂಬಿಸಿ 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 ಒಂಟಿತನ ಮಾಡಕ್ ಬಿಡ್ತೀವ್ರಿ. ದಾವಣಗೆರೆನಲ್ಲಿ ಮೊನ್ನೆ 9ನೇ ಕ್ಲಾಸ್ ಹುಡುಗಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಒತ್ತಡ, ಅಯ್ಯೋ ಒತ್ತಡ ಒತ್ತಡ. ಚೆನ್ನಾಗಿ ಓದ್ಬೇಕು, ನೀನು ಚೆನ್ನಾಗಿ ಓದ್ಬೇಕು. ಅಯ್ಯೋ, ನಮ್ಮನೆ ಪಕ್ಕ ಒಬ್ಬವನೇ ಬರುವುದು ದಿನ ಹುಡುಗಂಗೆ ಹೊಡಿಯೋದು, 90 ತೆಗಿ 90 ತೆಗಿ. ಇವ್ನು 90 ಹೊಡಕ ಬಂದ್ಬಿಡ್ತಾನೆ, ಆ ಹುಡುಗಂಗೆ ಜೀವ ತಿಂತಾನ. ಅವ್ನು ನಾನು 91 ಹೇಳಯ್ಯ ಅಂತ, ನಾನು ಬೇಡ ಸರ್ 90 ತೆಗಿಲಿ ಅಂತ. ಅವ್ರು ಒತ್ತಡ ನೋಡ್ರಿ, ಮಕ್ಕಳ ಮೇಲೆ ತುಂಬಾ ಮಾನಸಿಕ ಒತ್ತಡ. ನಿನ್ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ನಿನ್ ಜೀವನನೇ ಫೇಲು, ನೀನ್ ಮುಗಿದೋಯ್ತು ನಿನ್ನ ಕತೆ. ಇಷ್ಟು ಒತ್ತಡ ಹಾಕ್ಬಿಟ್ರು, ಮುಗಿದೋಯ್ತು ನಿನ್ನ ಕತೆ, ನೀನು ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ನಿನ್ ಜೀವನ ಕ್ಲಾಸ್ ಅಂದ್ರು. ಅದಕ್ಕೆ ಹುಡುಗ ಯಾರು ಇಲ್ಲ, ಚೀಟಿ ಬರ್ದಿಟ್ಟ, ಪ್ಯಾನಿಗೆ ತಗೊಂಡು. ಯೋಚನೆ ಮಾಡ್ಬೇಕ್ರಿ. ಚೆನ್ನಾಗಿ ಓದೋನು ತಪ್ಪಲ್ಲ, ರ್ಯಾಂಕ್ ತೆಗಿ ಅನ್ನೋದು ತಪ್ಪಲ್ಲ, ಆದ್ರೆ ಎಲ್ರೂ ಮೀರ್ಸ್ಬೇಕು. ಇಡೀ ಊರೆಲ್ಲ ನೀವು ಮೀರ್ಸ್ಬಿಡ್ಬೇಕು. ಅವ್ನು ನೋಡು ಅಷ್ಟಂಬಡ್ ತೆಗೆದವನು, ನಿಮ್ಮ ದೊಡ್ಡಪ್ಪನ ಮಗ ನೋಡು, ನಾವು ಹೆಂಗೋ ಅವ್ರ ಮುಂದೆ ತಲೆ ಎತ್ಕೊಂಡು ಓಡಾಡೋದು. ಇವ್ ನಂಬರ್ ತೆಗೆದ್ರೆ ಅವ್ರು ತಲೆ ಎತ್ತಾರಂತೆ, ಇಲ್ಲ ಅಂದ್ರೆ ತಲೆ ಫುಲ್ ಬೆಂಡು ಹೋಗ್ಬಿಡ್ತಾರೆ. ಅಲ್ಲಿ ಕತ್ತಿಗೆ ನಾವು ಹಾಕ್ಸ್ಬೇಕು ನಾವೀಗ. ಅದಕ್ಕೆ ಯಾವತ್ತು ಬಂಧುಗಳೇ, ಮಕ್ಕಳಿಗೆ ಅತಿ ಒತ್ತಡ ಕೊಟ್ಟು ಅವರ ಮನಸ್ಸನ್ನು ಕುಗ್ಸೋ ಕೆಲಸ ಆಗ್ತಾ ಇದೆ. ಅದಕ್ಕೆ 20 ವರ್ಷಕ್ಕೆ ಶುಗರು, 25 ವರ್ಷಕ್ಕೆ BP, 35 ವರ್ಷಕ್ಕೆ ಡಮಾರು ಅಂತ ಶುರುವಾಗೋರೆಲ್ಲರೂ. ಈಗ ಆಲೋಚಿಸ್ಬೇಕು ನಾವು ಎಲ್ಲಿ ನಾವು ಎಡವ್ತಿದ್ದೀವಿ ಅಂದ್ರೆ, ಆಹಾರ ಕೆಟ್ಟೋಯ್ತು, ಆಹಾರ ಕೆಟ್ಟೋಯ್ತು. ಆಹಾರ ಏನೋ ಪರವಾಗಿಲ್ಲ ಇದ್ದಂಗೆ, ಅದೇ ಹೆಂಗೋ ಪಾಪ ಈಗೆಲ್ಲ ಸಾವಯವ ಕೃಷಿ ಎಲ್ಲ ಶುರು ಮಾಡ್ಕೊಂಡವ್ರು. ಇವಾಗ ಸಾವಯವ ಕೃಷಿ ಅಂತ ಶುರು ಮಾಡೋರು ಹಳ್ಳಿಗಳಲ್ಲಿ. ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆ ಬೆಳಿಬೇಕು ಅಂತೆಲ್ಲ ಪ್ರಾರಂಭ ಆಗದೆ. ಆದ್ರೆ ಮನ್ಸಿನ ಒತ್ತಡ ಯಾರು ಬೆಳೆದು ಕೊಡಂಗಿಲ್ಲ. ನನಗೆ ನಾನು ಮಾಡ್ಕೊಬೇಕಷ್ಟೇ. ಇಲ್ಲಿ ನನ್ನ ಮನ್ಸು ಯಾರಿಗೆ ಸರಿ ಮಾಡ್ತಾರೆ? ಅದಕ್ಕೆ ಶರೀರ ಸಂಸಾರ ದುಃಖಮಯಂ, ಶರೀರ ರೋಗಮಯಂ, ಆತ್ಮ ಆನಂದಮಯಂ. ಸಂಸಾರ ದುಃಖಮಯಂ, ಅಲ್ಲೆಲ್ಲರೂ ಯಾರು ನಂಬ್ತಾರೆ? ಎಲ್ಲರೂ ಒಬ್ರಿಗೊಬ್ರಿಗೆ ವೈರುಧ್ಯ, ಒಬ್ರಿಗೊಬ್ರಿಗೆ ವೈರುಧ್ಯ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಗಾದೆ ಇತ್ತು. ಈಗಿದೆಯಾ ಅದು? ಅತ್ತೆ ಕಾಲ ಮುಗಿದು 15 ವರ್ಷ ಆಗದೆ. ಭಾಳ ಜನಕ್ಕೆ ಗೊತ್ತಿಲ್ಲ, ಬರೀ ಸೊಸೆ ಕಾಲ ಇದು. ಅತ್ತೆ ಏನಿದ್ರು BP ನುಂಗ್ಬೇಕು, ಊಟ ಮಾಡ್ಕೋಬೇಕು, ವಾಕಿಂಗ್ ಹೋಗ್ಬೇಕು. ಎಲ್ಲರೂ ಮನಗಿದ್ಮೇಲೆ ಮನೆ ಕಡೆ ಬಂದರೆ ಬೆಟ್ರು ಅವ್ರು. ಅದಕ್ಕೆ ಮೊದಲೇ ಮನೆಗೆ ಬಂದರೆ ಸುಮ್ಮನೆ ಜಗಳಗಳು ಶುರುವಾಗ್ತಾವ, ಸಮಸ್ಯೆ ಶುರುವಾಗ್ತಾವ. ಅಡ್ಜಸ್ಟ್ ಮಾಡ್ಕೊಂತ ಹೋಗ್ಬಿಡ್ಬೇಕು. ವೃದ್ಧಾಪ್ಯ ಅಂತ ಬಂದಾಗ ಅನುಸರಿಸ್ಕೊಂಬಾಳೋದು ಕಲ್ತ್ರೆ ಆನಂದ. ನಾನು ಹಂಗೆ ಬಾಳ್ತಿದ್ದೆ, ನಾನು ಹಿಂಗೆ ಬಾಳ್ತಿದ್ದೆ, ಹಳೆ ಕತೆ ಎಷ್ಟು ಸತಿ ಕೇಳ್ತಾರ್ರಿ. ನಾನು ಎಷ್ಟು ಕಷ್ಟಪಟ್ಟು ಸಾಕ್ತೆ ಕಣೋ ನಿನ್ನ ಅಂತೇನೋ 1 ಸತಿ ಹೇಳಿದ್ರೆ ಚಂದ, 2 ಸತಿ ಹೇಳಿದ್ರು ಚಂದ. ಬೆಳಗ್ಗೆ 15 ಹೇಳ್ತಿದ್ರೆ ಮಗ ಅಂತ, ನೀನೇನು ಮನುಷ್ಯನ ನಾಯಿನ ನೀನು ಅಂತಾನೆ. ಏನು 20 ಸಲ ಹೇಳ್ತೀಯಲ್ಲ, ಹಂಗಾರೆ ನಿನ್ನ ಮನೆ ನೀನೇ ಇಟ್ಕೊಂಡ್ಬಿಟ್ಟು ಹೊರಟೋದ್ರೆ ಏನು ಮಾಡ್ತೀರಿ? ಅದಕ್ಕೆ 1 ಸಲ ಹೇಳ್ಬೋದು, 2 ಸಲ ಹೇಳ್ಬೋದು. ಅದರಿಂದ ಮನಸ್ಸಿನ ಒತ್ತಡ
ನಮಗೆ ನಾವು ತಗ್ಗಿಸ್ಕೊಳ್ಳೋಣ. ಇವತ್ತು ಚಂದದ ದೇವಸ್ಥಾನ, ಪಟಾಲಮ್ಮನ ದೇವಸ್ಥಾನ ನಮ್ಮ ಬನ್ನೇರುಘಟ್ಟ ರಸ್ತೆಯ ಕಲಿಕೆರೆ ಗ್ರಾಮದಲ್ಲಿ ಜೀರ್ಣೋದ್ಧಾರಗೊಂಡು 48 ದಿನಗಳ ವಿಶೇಷವಾದ ಪೂಜೆಯ ಕಾರ್ಯಕ್ರಮದಂದು ಈ ದಿವಸ ನಮ್ಮ ತಂಡದ ಕಾರ್ಯಕ್ರಮ, ಸಂಜೆ ಭರತನಾಟ್ಯ ಇದೆ, ಮ್ಯಾಜಿಕ್ ಶೋ ಇದೆ, ಪ್ರಸಾದ ವಿತರಣೆ ಇದೆ. ಈ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಈ ಸುಂದರವಾದ ಭಾನುವಾರವನ್ನು ಸಂತೋಷವಾಗಿ ಕಳೆಯಿರಿ. ಮತ್ತೊಂದು ಗೀತೆಯನ್ನು ಆಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನನ್ನ ಆರಾಧ್ಯ ದೇವ ಮಲೆ ಮಹದೇಶ್ವರ, ಆ ಮಾಯಕಾರ ಮಾದೇವ, ಆ ಮುದ್ದು ಮಾದೇವ, ಕೆಂಡಗಣ್ಣಯ್ಯ, ದುಂಡು ಮಾದಯ್ಯ, ಉತ್ತರ ದೇಶದೆಯ ಉಲಿವಾನದೆಯ. ಅಮ್ಮ ನಾ ಮಾತಾಡ್ತೀನಿ, ನೀವ್ಯಾರು ಮಾತಾಡಬೇಡಿ ಅಮ್ಮ. ಅಷ್ಟೊಂದು ದುಡ್ಡು ಕೊಟ್ಟು ನನ್ನ ಕಳ್ಸೋರು ಮಾತಾಡೋಕೆ ನೀವ್ಯಾಕೆ ಮಾತಾಡ್ತೀರಿ? ನೀವೇನು ಮಾತಾಡ್ತಾನೆ ₹1 ಕೊಡ್ತಾರೆ ಯಾರಾದರೂ? ನಾನು ಮಾತಾಡ್ಕೊಂತೀನಿ, ನೀವು ಸುಮ್ಮನೆ ಕೂತ್ಕೊಳ್ಳಿ. ನಮ್ಮ ಹೆಣ್ಮಕ್ಳು ಹಂಗೆ ಬಿಟ್ಟು ಮಾತಾಡೋ ಅಭ್ಯಾಸ ಆಗ್ಬಿಟ್ಟವ್ರು ಅವರು. ನಾನು ಕಾಸು ಕೊಟ್ಟಿಲ್ಲ ಅಂದರೆ ಬಾಯಿನೇ ಬಿಡಲ್ವಲ್ಲ, ನಾನು ಮುಂಗೆ ಕೂತ್ಕೊಂಡ್ಬಿಡ್ತೀನಿ. ಯಾಕೆ ಸರ್ ಅಂದರೆ ಅಮೌಂಟ್ ಕೊಡಿ ಅಂತ. ಅದಕ್ಕೆ ದಯಮಾಡಿ ನೀವು ಮಾತಾಡಬೇಡ್ರಿ, ನಾನು ಮಾತಾಡ್ಕೊಂತೀನಿ. ಇವತ್ತು ಆ ಮಾದಪ್ಪನನ್ನು ಭಕ್ತಿಯಿಂದ ಬೇಡೋಣ. 3 ಕಣ್ಣಿನ ಮುಗುಲು ಬಣ್ಣದ ಮುದ್ದು ಮಾದಯ್ಯ. ಇದು ಪುಸ್ತಕದಲ್ಲಿ ಬರೆದಿದ್ದಲ್ಲ, ಕವಿ ಬರೆದದ್ದಲ್ಲ ತಾಯಿ. ಮಾದೇಶ್ವರ ಬೆಟ್ಟಕ್ಕೆ ಹೋದ ಹೆಣ್ಮಗಳು ಅದು ಬರೆದಂಥ ಗೀತೆ. 3 ಕಣ್ಣಿನ ಮುಗುಲು ಬಣ್ಣದ ಮುದ್ದು ಮಾದಯ್ಯ. ಕಣ್ಣಿನ ಮುಗುಲು ಕಲಿದೋ ಬಾರಯ್ಯ, ನಿನ್ನ ನೆತ್ತಿಯ ಮೇಲೆ ನಾಗರ ಜಾಡೆ ಕಲಿದೋ ಬಾರಯ್ಯ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸಿ ಹಗಲಿರುಳು. ಉನ್ನತಿ ಸಾಧಿಸಿ ಹಗಲಿರುಳು, ದೀನಾನಾಥನ ನೆನೆಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭಾಗ್ಯದ ಬಲೆಯೊಳಗೆ ಬಳಲಿ ಬಾಳದೆ ಇಳೆಯೊಳಗೆ, ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಳದೆ ಇಳೆಯೊಳಗೆ, ಕಾಯಕ ಮಾಡುತ್ತ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದನ ನೆನೆಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ದಾನವೇ ಜಗದೊಳು ತಪವಯ್ಯ, ಜ್ಞಾನವೇ ಘನಕದ ಜಪವಯ್ಯ. ದಾನವೇ ಜಗದೊಳು ತಪವಯ್ಯ, ಜ್ಞಾನವೇ ಘನಕದ ಜಪವಯ್ಯ. ಅಪಕಾರವ ನೀ ಮಾಡಿದರೆ, ಅಪಕಾರವ ನೀ ಮಾಡಿದರೆ ಕೈಲಾಸ
ಬಸವದು ಸಿಗದಯ್ಯ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವ ಭಕ್ತನಿಗೆ ನರಕ ಇಲ್ಲ ಶಿವ ಭಕ್ತನಿಗೆ ನರಕ ಇಲ್ಲ ಜನುಮ ಜನುಮಗಳ ಪಾಪವೇ ಇಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ನಿನಗೆ ಬೇರಿಲ್ಲ. ಶಿವನಾಮನ ಆಡ್ತಾ ಕರ್ನಾಟಕ ರಾಜ್ಯದ ಕಡೆ ಬಂದಾಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಇಕ್ಕೇರಿ ಕ್ಷೇತ್ರದ ಕಡೆ ಬರ್ತಾರೆ ಮಾದೇಶ್ವರರು. ಅಹಂಕಾರಿಗಳಾದಂತ ಬೇವ ಯಾವ ಪುಣ್ಯವಾದಂತ ಮಕ್ಕಳಿಗೆಲ್ಲ ವಿಷದ ಕಜ್ಜಾವನ ಹಾಕಿಕೊಳ್ತಿದ್ದಂತ ಹೆಂಗಸನ್ನು ನೋಡ್ತಾರೆ. ಅವಳೇ ದೇವಮ್ಮ. ಮಕ್ಕಳಿಗೆಲ್ಲ ವಿಷದ ಕಜ್ಜಾವನ ಕೊಟ್ಟು ಮಕ್ಕಳನ್ನೆಲ್ಲ ಸಾಯಿಸಿ ದುರಹಂಕಾರದ ದರ್ಭದಲ್ಲಿ ಹೀಕುತ್ತಿದ್ದವಳ ಮನೆಗೆ ಬಂದು ಉಪಾಯ ಮಾಡಿ ಅವಳಲ್ಲಿ ಕಜ್ಜಾವನ ಇಸ್ಕೊಳ್ತಾ ಅದೇ ಕಜ್ಜಾಯವನ್ನು ತಂದು ಅವನ ಮಗನಿಗೆ ಕೊಟ್ಟು ಅವನ ಮಗನನ್ನೇ ಸಾಯುವಂತೆ ಮಾಡ್ತಾರೆ ಮಾದೇಶ್ವರರು. ಮಗನನ್ನು ಕಳ್ಕೊಂಡು ದುಃಖದಲ್ಲಿ ಬಂದು ವಿಚಾರಿಸಿದಾಗ ಮಾದಪ್ಪನೇ ಮಾಡಿರುವ ಪವಾಡ ಪುರುಷ ಇದು ಅಂತ ವಿಚಾರ ತಿಳಿದಂತ ದೇವಮ್ಮ ಓಡೋಡ್ ಬರ್ತಾಳೆ ಮಾದಪ್ಪನ ಬಳಿ. ಮಾದಪ್ಪ, ನಾನು ಮಾಡಿರೋ ತಪ್ಪು ನಿನಗೆ ಗೊತ್ತಾಗಿದೆ, ದಯಮಾಡಿ ನನ್ನ ಮಗನನ್ನು ಬದುಕಿಸ್ಕೊಡು. ಇಲ್ಲ ದೇವಮ್ಮ, ಗುಡಿ ಶಿಲುಗಡೆ ಮಡಲು ಮಕ್ಕಳು ಒಂದೇ ಅಂತ ಪೂಜೆ ಮಾಡ್ತಾರೆ. ಅಂತ ದೇವರಂತ ಮಕ್ಕಳಿಗೆ ವಿಷದ ಕಜ್ಜಾವನ ಹಾಕಿಕೊಳ್ತಿದ್ದಿಲ್ಲ ನೀನು ಒಬ್ಬಳಿಂಸ. ನಿನಗೆ ಪಾಠ ಕಲಿಸೋದಕ್ಕೋಸ್ಕರವಾಗಿ ನಾನು ಇಲ್ಲಿಗೆ ಬಂದದ್ದು, ನಿನ್ನ ಮಗನ ಪ್ರಾಣವನ್ನೇ ತೆಗೆದದ್ದು. ಹಾಗೆ ಬಡಬಡಿ ನನ್ನ ಮಗಳಿಂದ ನಾನು ಬದುಕೋಕ್ಕಾಗಲ್ಲ, ದಯಮಾಡಿ ನನ್ನ ಮಗನನ್ನು ಬದುಕಿಸ್ಕೊಡು. ನೀನು ವಿಷದ ಕಜ್ಜಾಯವನ್ನು ಕೊಟ್ಟು ಎಷ್ಟೋ ಮಕ್ಕಳ ಪ್ರಾಣ ತೆಗೆದಲ್ಲ, ಆ ಮಕ್ಕಳ ತಂದೆ ತಾಯಿಗಳಿಗೆ ಎಷ್ಟು ವ್ಯತ್ಯಯನ್ನು ಪಟ್ಟಿರಬೇಕು. ಆ ನೋವು ನಿನಗೂ ಹರವಾಗ್ಲಿ ಅಂತಲೇ ನಾನು ಆಡಿದ ನಾಟಕವಿದು. ಅನುಭವಿಸು ಅನುಭವಿಸು ಪಾಪಿ ಅಂತ ಪಟ್ಟಣ ಮಾಯಿಕಾರ ಮಹದೇಶ್ವರರು ಮಾಯವಾಗಿರ್ಬೇಕಾದ್ರೆ ದುಃಖದಲ್ಲಿ ಮುಳುಗಿದಾಳೆ. ನೋವಿನ ಹಲೆಯಲ್ಲಿ ಮುಳುಗಿರುವಂತ ಆ ದೇವಮ್ಮಳಾದವಳು ತನ್ನ ಮಗನನ್ನ ಕಳ್ಕೊಂಡ ಮೇಲೆ ಗೊತ್ತಾಯ್ತು ಮಕ್ಕಳನ್ನ ಪ್ರಾಣ ತೆಗೆದ್ರೆ ಎಷ್ಟು ನೋವಾಗುತ್ತೆ ಅಂತ. ಆ ಮಕ್ಕಳ ಪ್ರಾಣ ತೆಗೆದಾಗ ಎಷ್ಟು ನೋವಾಗುತ್ತೆ ಅನ್ನೋದು ಹರವಾದಾಗ ದೇವಮ್ಮ ಭಕ್ತಿಯಿಂದ ಪರಮಾತ್ಮನಾದ ಮಾದೇಶ್ವರನನ್ನು ಬೇಡುತ್ತಾಳೆ. ಬಾ ತಂದೆ, ನನ್ನ ಮಗನನ್ನು ಬದುಕಿಸ್ಕೊಡು, ಇಲ್ಲವಾದರೆ ನನಗೊಂದು ಮಗುವನ್ನ ಕರುಣಿಸುವಂತ ಭಕ್ತಿಯಿಂದ ಬೇಡುತ್ತಾಳೆ ದೇವಮ್ಮ. ಯಾವ ರೀತಿಯಾಗಿ ಕರುಣಾಳು ಮಾದೇಶ್ವರನೇ, ಕಲಿಯುಗದ ದೇವನೇ, ಅನುದಿನ ನೆನೆಯುವ ಮನದಾಸೆ ಕೇಳೆಯ. ಕರುಣಾಳು ಮಾದೇಶ್ವರನೇ, ಕಲಿಯುಗದ ದೇವನೇ, ಕರುಣಾಳು ಮಾದೇಶ್ವರನೇ, ಕಲಿಯುಗದ ದೇವನೇ, ಅನುದಿನ ನೆನೆಯುವ ಮನದಾಸೆ ಕೇಳೆಯ. ಅನುದಿನ ನೆನೆಯುವ ಮನದಾಸೆ ಕೇಳೆಯ. ಕರುಣಾಳು ಮಾದೇಶ್ವರನೇ, ಕಲಿಯುಗದ ದೇವನೇ, ಕರುಣಾಳು ಮಾದೇಶ್ವರನೇ, ಕಲಿಯುಗದ ದೇವನೇ. ಗುಡಿ ಮುಂದೆ ಕಲ್ಲಾಗಿ ನಾ ಭಕ್ತ ಕೋಟಿ
ಕರುನಾಡು ಮಾದೇಶ್ವರನೇ ಕಲಿಯುಗದ ದೇವನೇ ಕರುನಾಡು ಮಾದೇಶ್ವರನೇ ಕಲಿಯುಗದ ದೇವನೇ ಗಂಗೆಯಾಗಿ ಪಾದವ ತೊಳೆವೆ ಭಸ್ವಮಾಗಿ ಹಣೆಯಲ್ಲಿ ಉಳಿವೆ ರುದ್ರಾಕ್ಷಿ ಮಾಲೆಯಾಗಿ ಕೊರಳಲ್ಲಿ ನಾ ಮೆರೆವೆ ಕಾರುಣ್ಯ ಸಿಂಧು ನಿಮ್ಮ ಕಾವ್ಯವಸ್ತ್ರ ನಾನಾಗುವೆನು ಕರದೊಳಗೆ ಶೂಲವಾಗಿ ಮಲೆ ಮಾದೇಶ್ವರನೇ ಕರುನಾಡು ಮಾದೇಶ್ವರನೇ ಕಲಿಯುಗದ ದೇವನೇ ಕರುನಾಡು ಮಾದೇಶ್ವರನೇ ಕಲಿಯುಗದ ದೇವನೇ ಅನುದಿನ ನೆನೆಯುವ ಮನದಾಸೆ ಕೇಳೆಯ ಅನುದಿನ ನೆನೆಯುವ ಮನದಾಸೆ ಕೇಳೆಯ ಕರುನಾಡು ಮಾದೇಶ್ವರನೇ ಕಲಿಯುಗದ ದೇವನೇ ಕರುನಾಡು ಮಾದೇಶ್ವರನೇ ಕಲಿಯುಗದ ದೇವನೇ